ನಮಸ್ಕಾರ ಎಲ್ಲ ವೀಕ್ಷಕ ಬಾಂಧವರಿಗೂ ಕೂಡ. ಬೆಳಗ್ಗೆ ಬೆಳಗ್ಗೆ ಎದ್ದು ನಮ್ಮ ಅಕ್ಕರ ಕೈಯಲ್ಲಿ ಮಾಡಿರ್ತಕ್ಕಂಥ ಪಡ್ಡನ್ನು ತಿಂದು ಇನ್ನೇನು ಸುರತ್ಕಲ್ಲಿಂದ ಗದಗ ಕಡೆಗೆ ಪ್ರಯಾಣ ಬೆಳೆಸ್ಬೇಕಂತ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಮಂಗಳೂರು ಟು ಗದಗ ಹೋಗ್ತಾ ಇದ್ದೀವಿ. ಇದು ಬಂತು. ಈಗ ಮಕ್ಕಳು ಕೂಡ ಟ್ರೈನ್ ಹತ್ಬೇಕಂತೇಳಿ ಹೇಳ್ತಾಯಿದ್ರು. ಆದ್ದರಿಂದ ಟ್ರೈನಲ್ಲಿ ಹೋಗಿಬಿಟ್ಟು ಅಲ್ಲಿಂದ ಮತ್ತೆ ಬಸ್ ಹಿಡಿದು ಆ ಕಡೆ ಗದಗ ಹೋಗ್ತೀವಿ. ಅದು ಮಂಗಳೂರಿಂದ ಬಿಡ್ತೈತೆ. ಇದು ಮಡಗಾವ್ ಟು ಮಂಗಳೂರು ಅಡ್ಡಾಡುತ್ತೆ ಡೈಲಿ ಮಾರ್ನಿಂಗ್ 6 ಗಂಟೆಗೆ. ರೂಟ್ ಯಾವ ಥರ ಇದೆ, ಈ ಮಲೆನಾಡಲ್ಲಿ ಯಾವ ಥರ ಒಂದು ನಿಸರ್ಗದ ತಾಣಗಳಿದಾವೆ ಅಂತೇಳಿ ತೋರಿಸ್ತೀನಿ. ನಾವೀಗ ಮುಲ್ಕಿಯಿಂದ ಪಡುಬಿದ್ರಿ ಮಾರ್ಗವಾಗಿ ಹೋಗ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು, ಅದು ಪಡುಬಿದ್ರಿ ರೈಲ್ವೆ ಸ್ಟೇಷನ್ನು. ಅಲ್ಲಿಂದ ಮುಂದೆ ಉಡುಪಿ ಎಲ್ಲ ದಾಟಿಬಿಟ್ಟು ಭಟ್ಕಳ ದಾಟಿಬಿಟ್ಟು ಆಮೇಲೆ ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ ನಿಸರ್ಗ ಹೇಗೆ ಕಾಣ್ತಾ ಇದೆ. ಇಲ್ಲಿ ಸಮುದ್ರ ಸೇರುವಂಥ ಹೊಳೆ ಬಂದು ಇಲ್ಲಿ ಟಚ್ ಆಗ್ತವೆ. ಇವೆಲ್ಲ ನೋಡಿ, ಈಗ ಸಮುದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಹೊಳೆಗಳು. ಈ ಶರಾವತಿ ನದಿಗೆ ಹರಿದು ಹೋಗ್ತಾ ಇರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ನದಿಗಳಿವು. ಆ ನದಿಗಳು ನೋಡಿ ಯಾವ ಥರ ಕಾಣ್ತಾ ಇದ್ದಾವೆ, ನಿಸರ್ಗದ ತಾಣಗಳು. ಇಲ್ಲಿ ತುಂಬ ಸುಂದರವಾದ ನಿಸರ್ಗ ತಾಣಗಳಿದ್ದಾವೆ. ಅಲ್ಲಿ ಬೋಟಿಂಗ್ ಸಿಸ್ಟಮು ಕೂಡ ಇದ್ದಾವೆ. ಮುಂದೆ ನೀವು ಹೋಗ್ತಾ ಇರಬೇಕಾದ್ರೆ ನೋಡಿ ತೋರಿಸ್ತೀನಿ ನಾನು ನಿಮಗೆ. ಈಗ ಮುಂದೆ ಕಾಣ್ತಾ ಬೋಟ್ ಎಲ್ಲ, ಆ ಬೋಟನ್ನು ಹಚ್ಚಿಬಿಟ್ಟು ಇಲ್ಲೆಲ್ಲ ಟೂರ್ ಮಾಡ್ತಾರೆ. ತುಂಬ ಟೂರಿಸ್ಟ್ ಪ್ಲೇಸ್ ಅದಾವೆ ಇಲ್ಲಿ ಹೊನ್ನಾವರ ಮತ್ತು ಭಟ್ಕಳ ಸಮೀಪ. ಈಗ ನಿಮಗೆ ನೋಡ್ತಾ ಇರ್ಬೋದು, ಈಗ ನಾವು ಮುಂದೆ ಬಂದ್ವಿ, ಇಲ್ಲಿ ನೋಡಿ ಬೋಟ್ ಎಲ್ಲ ಕಾಣ್ತಾ ಇದಾವೆ ಅಲ್ಲಿ. ಇದು ಹೊನ್ನಾವರ. ಅಲ್ಲಿಂದ ಈಗ ನಾನು ನಿಂತು ನಿಮಗೆ ತೋರಿಸಿದ್ನಲ್ಲ, ಅದು ಅಂಕೋಲಾ ನಿಯರ್ ಬಂದಿದ್ದೀವಿ ನಾವು ಆಲ್ರೆಡಿ. ಈಗ ನಾವೀಗ ಸುರತ್ಕಲ್ಲಿಂದ ಅಂಕೋಲಾ ಬಂದಿದ್ದೀವಿ. ಅಲ್ಲಿಂದ ಬಸ್ಸಿಗೆ ಪ್ರಯಾಣ ಬೆಳೆಸ್ತೀವಿ. ಇಲ್ಲೇನು ನಿಮ್ಗೆ ಕಾಣ್ತಾ ಇದೆಯಲ್ಲ, ಇಲ್ಲಿ ಚಿಕ್ಕ ಚಿಕ್ಕ ಬೋಟನ್ನು ಹತ್ತಿ ಶೂಟಿಂಗ್ ಇರ್ಬೋದು ಅಥವಾ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ನಡೀತಾವಲ್ಲ, ಅವೆಲ್ಲ ಇಲ್ಲಿ ಮಾಡ್ತಾರೆ. ಅವನ್ನ ಅಂದ್ರೆ ತುಂಬಾ ಆಳ ಇರುವುದಿಲ್ಲ, ಇವೆಲ್ಲ ಕಡಿಮೆ ಆಳ ಇರ್ತಾವ. ತುಂಬಾ ನಿಸರ್ಗದ ವಾತಾವರಣ ಇರ್ತೈತಿ ಇಲ್ಲಿ. ಮತ್ತೆ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ತುಂಬಾ ಚೆನ್ನಾಗಿದಾವೆ ನೋಡಿ. ಎಲ್ಲ ಹೊಲ ಯಾವ ತರ ಇದಾವೆ, ಇಲ್ಲೆಲ್ಲ ಗದ್ದೆಗಳು, ಇವೆಲ್ಲ ಭತ್ತವನ್ನ ಜಾಸ್ತಿ ಬಿತ್ತಾರೆ. ನೇರವಾಗಿ ನೋಡುವಾಗ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತತಿದೆ. ತುಂಬಾ ಚೆನ್ನಾಗಿ ಕೂಡ ಡೆವಲಪ್ ಮಾಡ್ಯಾರ ಅಲ್ಲಿ ಹೋಗಕ ಬರಕ. ನಾವೀಗ ಅಂಕೋಲಾ ಟ್ರೈನ್ ಇಳಿದ್ಬಿಟ್ಟು ಹುಬ್ಬಳ್ಳಿ ಬಸ್ ಹತ್ತಿದ್ದೀವಿ. ಹುಬ್ಬಳ್ಳಿಯಿಂದ ಗದಗವರೆಗೂ ಬಸ್ ಪ್ರಯಾಣ ಮಾಡ್ತೀವಿ. ಆನಂತರ ಊರಿಗೆ ಹೋಗುವಂಥ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ.